ಓಂ ಶಾಂತಿ 18/1/2024 ಬಾಪ್ದಾದ ಮಧುಬನ ಪಿತಾಶ್ರೀಜಿಯವರ ಪುಣ್ಯ ಸ್ಮೃತಿಯ ದಿವಸದಂದು ಕೇಳಲು ಬಾಪ್ದಾದಾರವರ ಮಧುರ ಮಹಾವಾಕ್ಯ. ಮಧುರ ಮಕ್ಕಳೇ, ತಂದೆಯ ಹೃದಯದಲ್ಲಿ ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡುವ ಫಸ್ಟ್ ಕ್ಲಾಸ್ ಆಸೆ ಇರುತ್ತದೆ. ತಂದೆ ಇದೇ ಬಯಸುತ್ತಾರೆ, ನನ್ನ ಮಕ್ಕಳು ಯೋಗ್ಯರಾಗಿ ಸ್ವರ್ಗದ ಮಾಲೀಕರಾಗಲಿ. ಓಂ ಶಾಂತಿ. ಮಕ್ಕಳು ತಿಳಿದುಕೊಂಡಿದ್ದಾರೆ, ಈಗ ಭಗವಂತ ಸನ್ಮುಖದಲ್ಲಿ ಕುಳಿತುಕೊಂಡು ನಮಗೆ ಜ್ಞಾನದ ಗೀತೆಯನ್ನು ತಿಳಿಸುತ್ತಾರೆ ಅಥವಾ ಜ್ಞಾನದ ನೃತ್ಯ ಮಾಡಿಸುತ್ತಾರೆ. ಈ ಜ್ಞಾನದ ನೃತ್ಯದಿಂದ ನೀವು ದೇವತೆಗಳ ಸಮಾನ ಸದಾ ಸುಖಿ ಮತ್ತು ಹರ್ಷಿತರಾಗಿರಿ. ಭಗವಂತನನ್ನೇ ಬೇಅದ್ದಿನ ತಂದೆ ಅಥವಾ ವಿಶ್ವದ ರಚಯಿತವೆಂದು ಹೇಳಲಾಗುತ್ತದೆ. ಆತ್ಮ ತಿಳಿದುಕೊಳ್ಳುತ್ತದೆ, ಬಾಬಾರವರು ನಮಗಾಗಿ ಸ್ವರ್ಗದ ಉಡುಗೊರೆ ತಂದಿದ್ದಾರೆ. ತಂದೆ ಬೇಅದ್ದಿನ ಮಾಲೀಕರಾಗಿದ್ದಾರೆ. ಅವಶ್ಯವಾಗಿ ಬೇಅದ್ದಿನ ವಿಶ್ವ ಅಥವಾ ಮನೆಯನ್ನು ಮಾಡುತ್ತಾರೆ, ಅದು ಸ್ವರ್ಗವಾಗಿದೆ. ಈ ರೀತಿ ತಂದೆಗೆ ಮಕ್ಕಳು ಎಷ್ಟು ಧನ್ಯವಾದಗಳನ್ನು ಹೇಳಬೇಕು. ವಿಶ್ವದ ರಚಯಿತ ತಂದೆ ಡೈರೆಕ್ಟ್ ತಿಳಿಸುತ್ತಿದ್ದಾರೆ, ನಾವು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ. ಅಂದಾಗ ನಿಮ್ಮ ಸ್ವಭಾವ ಬಹಳ ಫಸ್ಟ್ ಕ್ಲಾಸ್ ಆಗಿರಬೇಕು. ನಿಮ್ಮ ನಡತೆ ಈ ರೀತಿ ಇರಬೇಕು, ಯಾವುದನ್ನು ಎಲ್ಲರೂ ಇವರು ದೇವತೆಗಳಾಗಿದ್ದಾರೆಂದು ಹೇಳಬೇಕು. ದೇವತೆಗಳು ಪ್ರಸಿದ್ಧರಾಗಿದ್ದಾರೆ ಹೇಳುತ್ತಾರೆ, ಇವರ ಸ್ವಭಾವ ದೇವತೆಗಳ ಸಮಾನವಿದೆ. ಮಧುರ ಶಾಂತ ಸ್ವಭಾವದವರಾಗಿದ್ದಾರೆ. ಇಂತಹ ಮಕ್ಕಳನ್ನು ನೋಡಿ ತಂದೆಯೂ ಸಹ ಖುಷಿಯಾಗುತ್ತಾರೆ. ಬಾಬಾರವರು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬರುತ್ತಾರೆಂದರೆ ನೀವು ಎಷ್ಟು ಸಹಯೋಗಿಗಳಾಗಬೇಕು. ಸರ್ವೀಸಿನಲ್ಲಿ ಸ್ವತಃ ತತ್ಪರರಾಗಬೇಕು. ಈ ರೀತಿ ಎಲ್ಲ ನಾನು ಸುಸ್ತಾಗಿದ್ದೇನೆ, ಸಮಯವಿಲ್ಲ. ಸಮಯದಲ್ಲಿ ಎಲ್ಲ ಕೆಲಸ ಮಾಡುವುದರಲ್ಲಿ ಕಲ್ಯಾಣವಿದೆ. ಯಜ್ಞ ಸರ್ವೀಸ್ನ ಫಲ ಶಿವಬಾಬಾರವರು ಕೊಡುತ್ತಾರೆ. ಬಾಬಾರವರು ಮಕ್ಕಳ ದೈವಿ ನಡತೆಯನ್ನು ನೋಡುತ್ತಾರೆಂದರೆ ಬಲಿಯಾರಿಯಾಗುತ್ತಾರೆ. ನೀವು ಮಕ್ಕಳು ಈ ವಿದ್ಯೆಯಿಂದ ಎಷ್ಟು ಶ್ರೇಷ್ಠ ಸಂಪಾದನೆ ಮಾಡುತ್ತೀರಿ. ನೀವು ಪದಂಪತಿಯಾಗುವಿರಿ. ಬಾಬಾರವರು ನಿಮ್ಮನ್ನು ಎಷ್ಟು ಧನವಂತರನ್ನಾಗಿ ಮಾಡುತ್ತಾರೆ. ತಂದೆ ನಿಮ್ಮನ್ನು ಅಕೂಟ ಖಜಾನೆಯಲ್ಲಿ ಈ ರೀತಿ ತೂಕ ಮಾಡುತ್ತಾರೆ. ಯಾವುದು 21 ಜನ್ಮ ಜೊತೆ ಇರುತ್ತದೆ, ಅಲ್ಲಿ ದುಃಖದ ಹೆಸರಿಲ್ಲ ಎಂದು ಅಕಾಲ ಮೃತ್ಯು ಇರುವುದಿಲ್ಲ. ಮೃತ್ಯುವಿನಿಂದ ಹೆದರುವುದಿಲ್ಲ. ಇಲ್ಲಿ ಎಷ್ಟು ಭಯಪಡುತ್ತಾರೆ, ಅಳುತ್ತಾರೆ. ನಿಮಗಂತೂ ಖುಷಿ ಇದೆ, ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಿ ಹೊಸ ಪ್ರಪಂಚದಲ್ಲಿ ರಾಜಕುಮಾರರಾಗುತ್ತೇವೆ. ನೀವು ಈ ಹಳೆಯ ಪ್ರಪಂಚದಿಂದ ಮಮತ್ವವನ್ನು ತೆಗೆದು ಹಾಕಿರಿ. ಈ ದೇಹವನ್ನು ಸಹ ಮರೆತು ಹೋಗಿರಿ. ನಾವು ಆತ್ಮರು ಸ್ವತಂತ್ರವಾಗಿದ್ದೇವೆ. ಕೇವಲ ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರ ನೆನಪು ಬರಬಾರದು. ಬದುಕಿದ್ದರೂ ಸತ್ತ ಅವಸ್ಥೆಯಲ್ಲಿ ಇರಬೇಕು. ಈ ಪ್ರಪಂಚದಿಂದ ಸತ್ತು ಬಿಟ್ಟಿರಿ ಹೇಳುತ್ತಾರಲ್ಲವೇ, ನೀವು ಸತ್ತರೆ ನಿಮಗಾಗಿ ಪ್ರಪಂಚವೇ ಸತ್ತ ಹಾಗೆ. ಶರೀರದ ಬಾಣವನ್ನು ತೆಗೆದು ಹಾಕಿರಿ. ಏಕಾಂತದಲ್ಲಿ ಕುಳಿತು ಈ ಅಭ್ಯಾಸ ಮಾಡಿರಿ. ಬಾಬಾ, ಕೇವಲ ನಾವು ನಿಮ್ಮ ಮಡಿಲಿನಲ್ಲಿ ಬಂದಿದ್ದೇವೆ. ಒಬ್ಬರ ನೆನಪಿನಲ್ಲಿ ಶರೀರದ ಅಂತ್ಯವಾಗಲಿ. ಇದಕ್ಕೆ ಹೇಳಲಾಗುತ್ತದೆ ಏಕಾಂತ. ಮಧುರ ಮಕ್ಕಳೇ, ನೀವು ತಿಳಿದುಕೊಂಡಿದ್ದೀರಿ, ಇಂತಹ ಶ್ರೇಷ್ಠ ವಿದ್ಯೆಯನ್ನು ಓದಿಸುವವರು ಯಾರಾಗಿದ್ದಾರೆ. ಈ ಚೈತನ್ಯ ಡಬ್ಬದಲ್ಲಿ ಚೈತನ್ಯ ವಜ್ರ ಕುಳಿತಿದೆ. ಅದೇ ಸಚ್ಚಿತ್
ಸತ್ ಆನಂದ ಸ್ವರೂಪವಾಗಿದೆ. ಸತ್ಯ ತಂದೆ ನಿಮಗೆ ಸತ್ಯ ಸತ್ಯ ಶ್ರೀಮತವನ್ನು ಕೊಡುತ್ತಾರೆ. ತಂದೆಯವರಾಗಿದ್ದೀರೆಂದರೆ ಹೆಜ್ಜೆ ಹೆಜ್ಜೆಯೂ ಶ್ರೀಮತದಂತೆ ನಡೆಯಬೇಕು, ಸುಮ್ಮನಿರಬೇಕು ಮತ್ತು ಓದಬೇಕು. ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಗಳಿಗೆ ಗಳಿಗೆ ಈ ಬ್ಯಾಡ್ಜ್ ಅನ್ನು ನೋಡುತ್ತಿರುತ್ತೀರಿ. ಆಗ ತಂದೆ ಮತ್ತು ಆಸ್ತಿಯ ನೆನಪು ಬರುವುದು. ನೆನಪಿನಿಂದಲೇ ನೀವು ಇಡೀ ವಿಶ್ವಕ್ಕೆ ಶಾಂತಿಯ ದಾನ ಕೊಡುತ್ತೀರಿ. ಪ್ರತಿಯೊಬ್ಬ ಮಗುವಿಗೆ ತಮ್ಮ ಪ್ರಜೆಗಳನ್ನು ಮಾಡಿಕೊಳ್ಳಬೇಕು, ವಾರಸುದಾರರನ್ನು ಮಾಡಿಕೊಳ್ಳಬೇಕು. ಮುರುಳಿಯನ್ನು ಯಾರೂ ತಪ್ಪಿಸಿಕೊಳ್ಳಬೇಡಿರಿ. ಬಾಬಾರವರು ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮ ಮೇಲೆ ದಯೆ ಮಾಡಿಕೊಳ್ಳಿರಿ, ಯಾವುದೇ ಅವಜ್ಞೆ ಮಾಡಬೇಡಿರಿ. ಯಾರು ಸುಗಂಧ ಭರಿತ ಹೂವಾಗಿದ್ದಾರೆ ಅವರು ಸೆಳೆಯುತ್ತಾರೆ. ಯಾರು ಹೇಗಿದ್ದೀರಿ ಹಾಗೆ ಸರ್ಚ್ ಲೈಟ್ ತೆಗೆದುಕೊಳ್ಳುವ ಪ್ರಯತ್ನ ಪಡುತ್ತೀರಿ. ಸುಗಂಧ ಭರಿತ ಗುಣವಂತ ಮಕ್ಕಳನ್ನು ನೋಡಿ ಪ್ರೀತಿಯಲ್ಲಿ ಖುಷಿಯಲ್ಲಿ ಕಣ್ಣುಗಳು ನೆಂದು ಹೋಗುತ್ತವೆ. ಏನಾದರೂ ಕಷ್ಟವಾದರೆ ಬಾಬಾರವರು ಸರ್ಚ್ ಲೈಟ್ ಕೊಡುತ್ತಾರೆ. ಬಾಬಾರವರು ತಿಳಿಯುತ್ತಾರೆ, ಮಧುರ ಮಕ್ಕಳೇ, ನೀವು ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳಬೇಡಿ. ನಿಮಗಂತೂ ಒಂದೇ ಶ್ರೇಷ್ಠ ಆಸೆಯನ್ನು ಇಟ್ಟುಕೊಳ್ಳಬೇಕು. ನಾವಂತೂ ಸುಖಧಾಮಕ್ಕೆ ಹೋಗುತ್ತೇವೆ. ಎಲ್ಲಿಯೂ ನಿಂತುಕೊಳ್ಳಬಾರದು, ನೋಡಬಾರದು, ಮುಂದುವರಿಯುತ್ತೀರಿ. ಒಂದೇ ಕಡೆ ನೋಡುತ್ತಿರುತ್ತೀರಿ. ಆಗಲೇ ಅಚಲ ಅಡೋಲ ಸ್ಥಿರ ಅವಸ್ಥೆ ಇರುವುದು. ಈಗ ಪ್ರಪಂಚವು ಸಮಾಪ್ತಿಯಾಗುವುದಿದೆ. ಇದರದ್ದು ಬಹಳ ಗಂಭೀರ ಸ್ಥಿತಿ ಇದೆ. ಈ ಸಮಯದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಕೋಪ ಪ್ರಕೃತಿಗೆ ಬರುತ್ತದೆ. ಇದಕ್ಕಾಗಿ ಎಲ್ಲವನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ಈ ಪ್ರಕೃತಿ ಈಗ ತನ್ನ ಕೋಪವನ್ನು ಜೋರಾಗಿ ತೋರಿಸುತ್ತದೆ. ಇಡೀ ಹಳೆಯ ಪ್ರಪಂಚವನ್ನು ಮುಳುಗಿಸಿ ಬಿಡುತ್ತದೆ. ಭೂಕಂಪದಲ್ಲಿ ಮನೆ ಇತ್ಯಾದಿಗಳೆಲ್ಲವೂ ಬೀಳುತ್ತವೆ. ಅನೇಕ ಪ್ರಕಾರದ ಮೃತ್ಯುವಾಗುತ್ತದೆ. ಇದೆಲ್ಲವೂ ಡ್ರಾಮಾದ ಪ್ಲಾನ್ ಮಾಡಲ್ಪಟ್ಟಿದೆ. ಇದರಲ್ಲಿ ಯಾರದ್ದೂ ದೋಷವಿಲ್ಲ. ವಿನಾಶವಂತೂ ಆಗಲೇಬೇಕು. ಇದಕ್ಕಾಗಿ ಇದರಿಂದ ಬುದ್ಧಿಯೋಗ ತೆಗೆಯಬೇಕಾಗಿದೆ. ನೀವಂತೂ ತಮ್ಮ ಎಲ್ಲವನ್ನು ವಿಮೆ ಮಾಡಿಬಿಟ್ಟಿದ್ದೀರಿ. ಇದಕ್ಕಾಗಿ ನಿಮಗೆ ಯಾವುದೇ ಪ್ರಕಾರದ ಚಿಂತೆ ಇಲ್ಲ. ನಿಮ್ಮದೆಲ್ಲವೂ ಸಫಲವಾಗುತ್ತಿದೆ. ನೀವೀಗ ಹೇಳುತ್ತೀರಿ, ವಾ ಸದ್ಗುರು, ವಾ ಯಾರು ನಮಗೆ ಈ ದಾರಿಯನ್ನು ತೋರಿಸಿದ್ದರು. ವಾವ್ ಅದೃಷ್ಟ, ವಾವ್ ವಾ ಡ್ರಾಮಾ, ವಾ ನಿಮ್ಮ ಹೃದಯದಿಂದ ಬರುತ್ತದೆ. ಧನ್ಯವಾದಗಳು ಬಾಬಾ, ನಿಮ್ಮದು. ನಮ್ಮ 2 ಇಡೀ ಅಕ್ಕಿ ತೆಗೆದುಕೊಂಡು ನಮಗೆ ಸುರಕ್ಷಿತದಿಂದ ಭವಿಷ್ಯದಲ್ಲಿ 100 ಪಟ್ಟು ರಿಟರ್ನ್ ಕೊಡುತ್ತೀರಿ. ಆದರೆ ಇದರಲ್ಲಿಯೂ ಮಕ್ಕಳಿಗೆ ಬಹಳ ವಿಶಾಲ ಬುದ್ಧಿ ಇರಬೇಕಾಗಿದೆ. ಮಕ್ಕಳಿಗೆ ಅಪಾರ ಜ್ಞಾನಧನದ ಖಜಾನೆ ಸಿಗುತ್ತಿರುತ್ತದೆ ಎಂದರೆ ಅಪಾರ ಖುಷಿ ಇರಬೇಕಲ್ಲವೇ. ಎಷ್ಟು ಹೃದಯ ಶುದ್ಧವಾಗುತ್ತದೆ, ಆಗ ಬೇರೆಯವರನ್ನು ಶುದ್ಧರನ್ನಾಗಿ ಮಾಡುವಿರಿ. ಯೋಗದ ಸ್ಥಿತಿಯಿಂದಲೇ ಹೃದಯ ಶುದ್ಧವಾಗುತ್ತದೆ. ನೀವು ಮಕ್ಕಳಿಗೆ ಯೋಗಿಯಾಗುವ ಮಾಡುವ ರುಚಿ ಇರಬೇಕಾಗಿದೆ. ಒಂದು ವೇಳೆ ದೇಹದಲ್ಲಿ ಮೋಹವಿದ್ದರೆ, ದೇಹ ಅಭಿಮಾನವಿರುತ್ತದೆ ಅಂದಾಗ ತಿಳಿದುಕೊಳ್ಳಿ, ನಮ್ಮ ಅವಸ್ಥೆ ಬಹಳ ಕಡಿಮೆ ಇದೆ. ದೇಹಿ ಅಭಿಮಾನಿ ಮಕ್ಕಳೇ ಸತ್ಯ ಡೈಮಂಡ್ ಆಗುತ್ತಾರೆ. ಇದಕ್ಕಾಗಿ ಎಷ್ಟು ಆಗುತ್ತದೆಯೋ ಅಷ್ಟು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ. ತಂದೆಯನ್ನು ನೆನಪು ಮಾಡಿ. ಬಾಬಾ ಅಕ್ಷರ ಎಲ್ಲದಕ್ಕಿಂತ ಬಹಳ ಮಧುರವಾಗಿದೆ. ತಂದೆಯು ಬಹಳ ಪ್ರೀತಿಯಿಂದ ಮಕ್ಕಳನ್ನು ಕಣ್ಣುಗಳ ರಪ್ಪೆಯ ಮೇಲೆ
ಕುಳ್ಳರಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇಂತಹ ತಂದೆಯ ನೆನಪಿನ ನಶೆಯಲ್ಲಿ ಪುಡಿ ಪುಡಿಯಾಗಬೇಕು. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಖುಷಿಯಲ್ಲಿ ಶಾಂತರಾಗಿ ಬಿಡಬೇಕು. ಹೇಗೆ ತಂದೆಯು ಅಪಕಾರಿಗಳ ಮೇಲೆಯೂ ಉಪಕಾರವನ್ನು ಮಾಡುತ್ತಾರೆ, ನೀವು ಸಹ ಫಾಲೋ ಫಾದರ್ ಮಾಡಿರಿ, ಸುಖದಾಯಿಯಾಗಿರಿ. ತಂದೆಯ ಹೃದಯದಲ್ಲಿ ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡಬೇಕೆಂದು ಎಷ್ಟು ಫಸ್ಟ್ ಕ್ಲಾಸ್ ಆಸೆ ಇರುತ್ತದೆ. ಮಕ್ಕಳು ಯೋಗ್ಯರಾಗಿ ಸ್ವರ್ಗದ ಮಾಲೀಕರಾಗಲಿ. ನೀವು ಮಕ್ಕಳು ಈಗ ಡ್ರಾಮಾದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಿ. ತಂದೆಯು ನಿಮಗೆ ನಿರಾಕಾರಿ, ಆಕಾರಿ ಮತ್ತು ಸಾಕಾರಿ ಪ್ರಪಂಚದ ಎಲ್ಲ ಸಮಾಚಾರವನ್ನು ತಿಳಿಸುತ್ತಾರೆ. ಆತ್ಮವು ಹೇಳುತ್ತದೆ, ಈಗ ನಾವು ಪುರುಷಾರ್ಥ ಮಾಡುತ್ತಿದ್ದೇವೆ ಹೊಸ ಪ್ರಪಂಚದಲ್ಲಿ ಹೋಗುವುದಕ್ಕೆ. ನಾವು ಸ್ವರ್ಗದಲ್ಲಿ ಹೋಗಲು ಯೋಗ್ಯರು ಅವಶ್ಯವಾಗುತ್ತೇವೆ. ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡುವೆವು. ಒಳ್ಳೆಯದು. ತಂದೆ ಮಧುರ ಮಕ್ಕಳಿಗೆ ತಿಳಿಸುತ್ತಾರೆ, ತಂದೆಯು ದುಃಖಹರ್ತ ಸುಖಕರ್ತ ಆಗಿದ್ದಾರೆ ಅಂದಾಗ ಮಕ್ಕಳು ಸಹ ಎಲ್ಲರಿಗೆ ಸುಖ ಕೊಡಬೇಕು. ತಂದೆಯ ರೈಟ್ ಹ್ಯಾಂಡ್ ಆಗಬೇಕಾಗಿದೆ. ಇಂತಹ ಮಕ್ಕಳು ತಂದೆಗೆ ಪ್ರಿಯವೆನಿಸುತ್ತಾರೆ. ಶುಭ ಕಾರ್ಯದಲ್ಲಿ ರೈಟ್ ಕೈಯನ್ನು ಉಪಯೋಗಿಸುತ್ತಾರೆ. ತಂದೆ ಹೇಳುತ್ತಾರೆ, ಪ್ರತಿ ಮಾತಿನಲ್ಲಿ ಶ್ರೇಷ್ಠಾಚಾರಿಗಳಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ, ಆಗ ಅಂತಮತಿ ಸೋಗತಿಯಾಗುವುದು. ಈ ಹಳೆಯ ಪ್ರಪಂಚದಿಂದ ಮಮತ್ವವನ್ನು ತೆಗೆಯಿರಿ. ಇದಂತೂ ಸ್ಮಶಾನವಾಗಿದೆ. ವ್ಯವಹಾರ, ಮಕ್ಕಳ ಇತ್ಯಾದಿ ಚಿಂತೆಯಲ್ಲಿ ಸತ್ತರೆ ಉಚಿತವಾಗಿ ತಮ್ಮ ನಷ್ಟ ಮಾಡಿಕೊಳ್ಳುವಿರಿ. ಶಿವಬಾಬಾರವರನ್ನು ನೆನಪು ಮಾಡುವುದರಿಂದ ನೀವು ಬಹಳ ಲಾಭ ಪಡೆಯುವಿರಿ. ದೇಹ ಅಭಿಮಾನದಲ್ಲಿ ಬರುವುದು ನಷ್ಟವಾಗುತ್ತದೆ. ದೇಹಿ ಅಭಿಮಾನಿಯಾಗುವುದರಿಂದ ಸ್ವತಂತ್ರರಾಗುವಿರಿ ಮತ್ತು ಲಾಭವನ್ನು ಪಡೆಯುವಿರಿ. ಧನದ ಆಸೆಯು ಹೆಚ್ಚು ಇಟ್ಟುಕೊಳ್ಳಬಾರದು. ಅದರ ಚಿಂತೆಯಲ್ಲಿ ಶಿವಬಾಬಾರವರನ್ನು ಮರೆತು ಹೋಗುತ್ತೀರಿ. ಬಾಬಾರವರು ನೋಡುತ್ತಾರೆ, ಎಲ್ಲವನ್ನೂ ತಂದೆಗೆ ಅರ್ಪಣೆ ಮಾಡಿ ನಂತರ ನನ್ನ ಶ್ರೀಮತದಂತೆ ಎಷ್ಟು ನಡೆಯುತ್ತಾರೆ. ಪ್ರಾರಂಭದಲ್ಲಿ ತಂದೆಯೂ ಸಹ ನಿಮಿತ್ತರಾಗಿ ತೋರಿಸಿದರಲ್ಲವೇ. ಎಲ್ಲಿಯವರೆಗೂ ಆಗುತ್ತದೆ ಅಲ್ಲಿಯವರೆಗೆ ಸರ್ವೀಸ್ನಲ್ಲಿ ತಮ್ಮದೆಲ್ಲವನ್ನು ಸಫಲ ಮಾಡಬೇಕಾಗಿದೆ. ಈಶ್ವರ ಅರ್ಪಣೆ ಮಾಡಿ ನಿಮಿತ್ತರಾಗಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಅವ್ಯಕ್ತ ಮಹಾವಾಕ್ಯ ರಿವೈಸ್ 15/4/74. ಎಲ್ಲರೂ ಉನ್ನತಿಯ ಕಡೆ ಮುಂದುವರಿಯುತ್ತಿದ್ದೀರೇನು? ಸದಾ ಲಗನ್ನಲ್ಲಿ ಮಗ್ನ ಮತ್ತು ವಿಘ್ನ ವಿನಾಶಕ ಇವೆರಡೂ ಲಕ್ಷಣಗಳು ಅನುಭವದಲ್ಲಿ ಬರುತ್ತಿದ್ದೀಯೇ? ವಿಘ್ನ ವಿನಾಶಕರಾಗುವುದರ ಬದಲಾಗಿ ವಿಘ್ನಗಳನ್ನು ನೋಡಿ ತಮ್ಮ ಸ್ಥಿತಿಯಿಂದ ಕೆಳಗಡೆ ಬರುವುದಿಲ್ಲವೇ? ಅನೇಕ ಪ್ರಕಾರದ ಬಂದಿರುವಂತಹ ಬಿರುಗಾಳಿ ನಿಮ್ಮ ಬುದ್ಧಿಯಲ್ಲಿ ಬಿರುಗಾಳಿಯನ್ನು ಉತ್ಪನ್ನ ಮಾಡುತ್ತಿದ್ದೀರೆಯೇ? ಹೇಗೆ? ಯಾರಿಂದ ಉಡುಗೊರೆ ಸಿಕ್ಕಿದಾಗ ಬುದ್ಧಿಯಲ್ಲಿ ಏರುಪೇರಾಗುವುದಿಲ್ಲ, ಆದರೆ ಉಲ್ಲಾಸವಿರುತ್ತದೆ. ಇದೇ ರೀತಿ ಬಂದಿರುವಂತಹ ಬಿರುಗಾಳಿ ಉಲ್ಲಾಸ ಹೆಚ್ಚಿಸುತ್ತದೆಯೇ ಅಥವಾ ಏರುಪೇರನ್ನು ಹೆಚ್ಚಿಸುತ್ತದೆಯೇ? ಒಂದು ವೇಳೆ ಬಿರುಗಾಳಿಯನ್ನು ಬಿರುಗಾಳಿ ಎಂದು ತಿಳಿದರೆ ಏರುಪೇರಾಗುವುದು ಮತ್ತು ಬಳುವಳಿ ಎಂದು ತಿಳಿದರೆ ಅಥವಾ ಅನುಭವ ಮಾಡಿದರೆ ಅದರಿಂದ ಉಲ್ಲಾಸ ಮತ್ತು ಸಾಹಸ ಹೆಚ್ಚುವುದು. ಇದು ಏರುವ ಕಲೆಯ
ಪ್ರಜ್ಞೆಯ ಲಕ್ಷಣವಾಗಿದೆ. ಗಾಬರಿಯಾಗುವುದರ ಬದಲಾಗಿ ಆಳದಲ್ಲಿ ಹೋಗಿ ಅನುಭವದ ಹೊಸ ಹೊಸ ರತ್ನಗಳು ಈ ಪರೀಕ್ಷೆಗಳ ಸಾಗರದಿಂದ ಪ್ರಾಪ್ತಿಯಾಗುವುದು. ಏಕೆಂದರೆ ಏರುಪೇರಿನ ಒಳಗಡೆ ರತ್ನ ಸಮಾವೇಶವಾಗಿವೆ. ಮೇಲಿಂದ ಅರ್ಥಾತ್ ಬಾಹ್ಯ ಮುಖತೆಯ ದೃಷ್ಟಿ ಮತ್ತು ಬುದ್ಧಿಯಿಂದ ನೋಡುವುದರಿಂದ ಏರುಪೇರು ಕಾಣಿಸುತ್ತದೆ ಅಥವಾ ಅನುಭವವಾಗುತ್ತದೆ. ಆದರೆ ಅದೇ ಬಂದಿರುವಂತಹ ಮಾತುಗಳನ್ನು ಅಂತರ್ಮುಖಿಯ ದೃಷ್ಟಿ ಅಥವಾ ಬುದ್ಧಿಯಿಂದ ನೋಡುವುದರಿಂದ ಅನೇಕ ಪ್ರಕಾರದ ಜ್ಞಾನರತ್ನ ಅರ್ಥಾತ್ ಪಾಯಿಂಟ್ಸ್ಗಳು ಪ್ರಾಪ್ತಿಯಾಗುವವು. ಒಂದು ವೇಳೆ ಯಾವುದೋ ಮಾತನ್ನು ನೋಡುತ್ತಾ ಅಥವಾ ಕೇಳುತ್ತಾ ಆಶ್ಚರ್ಯ ಅನುಭವವಾಗುತ್ತದೆ ಎಂದರೆ ಇದು ಸಹ ಫೈನಲ್ ಸ್ಥಿತಿಯಲ್ಲಿ ಈಗಂತೂ ಆಗಬಾರದು. ಡ್ರಾಮಾ ಅನುಸಾರ ಒಂದು ವೇಳೆ ಇಂತಹ ಸಂಕಲ್ಪ ಉತ್ಪನ್ನವಾಗುತ್ತದೆ ಎಂದರೆ ಇದನ್ನು ಅಂಶ ಮಾತ್ರದ ಏರುಪೇರಿನ ರೂಪವೆಂದು ಹೇಳುತ್ತಾರೆ. ಒಂದು ವೇಳೆ ಈಗಲೂ ಸಹ ಏಕೆ ಏನು ಪ್ರಶ್ನೆಗಳು ಬರುತ್ತವೆ ಎಂದರೆ ಇದರ ಅರ್ಥವಾಗಿದೆ ಏರುಪೇರು. ಎಷ್ಟು ವಿಘ್ನ ಬರುವುದು ಅವಶ್ಯಕವಾಗಿದೆ ಅಷ್ಟು ವಿಘ್ನ ವಿನಾಶಕ ಸ್ಥಿತಿಯಲ್ಲಿರುವುದು ಇದೇ ಹರ್ಷಿತರಾಗುವ ಸಾಧನವಾಗಿದೆ. ಹೊಸದೇನಿಲ್ಲ, ಇದು ಫೈನಲ್ ಸ್ಟೇಜ್ ಆಗಿದೆ. ಒಂದು ವೇಳೆ ಯಾವುದೇ ಏರುಪೇರಿನ ಕರ್ತವ್ಯ ಮಾಡುತ್ತೀರಿ ಅಥವಾ ಪಾತ್ರ ಅಭಿನಯಿಸುತ್ತೀರೆಂದರೆ ಸಾಗರ ಸಮಾನ ಮೇಲೆ ಬಲೆ ಏರುಪೇರು ಕಾಣಿಸಲಿ ಅರ್ಥಾತ್ ಕರ್ಮೇಂದ್ರಿಯಗಳು ಏರುಪೇರಿನಲ್ಲಿ ಬರುತ್ತಿರಲಿ, ಆದರೆ ಸ್ಥಿತಿ ಹೊಸದೇನಿಲ್ಲ ಎನ್ನುವುದಾಗಲಿ. ಏಕಾಗ್ರ ಏಕರಸ ಏಕಾಂತ ಅರ್ಥಾತ್ ಒಬ್ಬ ರಚಯಿತ ಮತ್ತು ರಚನೆಯ ಅಂತ್ಯವನ್ನು ತಿಳಿದುಕೊಳ್ಳುವರು. ತ್ರಿಕಾಲದರ್ಶಿಯ ಸ್ಟೇಜ್ ಮೇಲೆ ಆರಾಮದಿಂದ ಶಾಂತಿಯ ಸ್ಟೇಜ್ ಮೇಲೆ ಸ್ಥಿತರಾಗಿರಿ ಅಥವಾ ಕರ್ಮೇಂದ್ರಿಯಗಳ ಏರುಪೇರು ಆಂತರಿಕ ಸ್ಟೇಜನ್ನು ಸಹ ಅಲುಗಾಡಿಸುತ್ತದೆಯೇ? ಯಾವಾಗ ಸ್ಥೂಲ ಸಾಗರ ಎರಡು ರೂಪವನ್ನು ತೋರಿಸುತ್ತದೆ ಅಂದಾಗ ಮಾಸ್ಟರ್ ಜ್ಞಾನ ಸಾಗರ ಇಂತಹ ರೂಪವನ್ನು ತೋರಿಸಲು ಸಾಧ್ಯವಿಲ್ಲವೇ? ಈ ಪ್ರಕೃತಿಯು ಪುರುಷನಿಂದ ನಕಲು ಮಾಡಿದೆ. ನೀವಂತೂ ಪುರುಷೋತ್ತಮರಾಗಿದ್ದೀರಿ. ಯಾವಾಗ ಪ್ರಕೃತಿ ತಮ್ಮ ಕ್ವಾಲಿಫಿಕೇಶನ್ ಅರ್ಹತೆಯನ್ನು ತೋರಿಸಬಹುದು ಅದನ್ನು ಪುರುಷೋತ್ತಮರು ತೋರಿಸಲು ಸಾಧ್ಯವಿಲ್ಲವೇ? ಈಗ ಸಮಯ ಅತಿಯ ಕಡೆಗೆ ಹೋಗುತ್ತಿದೆ. ಎಲ್ಲ ಕಡೆ ಅತಿ ಕಾಣಿಸುತ್ತಿದೆ. ಅಂತಿಮದ ಲಕ್ಷಣ ಅತಿಯಾಗಿದೆ. ಹೇಗೆ ಪ್ರಕೃತಿ ಸಮಾಪ್ತಿಯ ಕಡೆಗೆ ಅತಿಯಲ್ಲಿ ಹೋಗುತ್ತಿದೆ ಹಾಗೆಯೇ ಸಂಪನ್ನರಾಗುವಂತಹ ಆತ್ಮರ ಮುಂದೆ ಈಗ ಪರೀಕ್ಷೆಗಳು ಅಥವಾ ವಿಘ್ನಗಳು ಸಹ ಅತಿಯ ರೂಪದಲ್ಲಿ ಬರುವವು. ಇದಕ್ಕಾಗಿ ಆಶ್ಚರ್ಯರಾಗಬೇಡಿರಿ. ಮೊದಲು ಇದು ಇರಲಿಲ್ಲ, ಈಗ ಏಕೆ ಇದೆ? ಇದು ಆಶ್ಚರ್ಯವಿರಬಾರದು. ಫೈನಲ್ ಪೇಪರ್ನಲ್ಲಿ ಆಶ್ಚರ್ಯಜನಕ ಮಾತುಗಳು ಪ್ರಶ್ನೆಗಳ ರೂಪದಲ್ಲಿ ಬರುತ್ತವೆ. ಆಗಲೇ ಪಾಸ್ ಮತ್ತು ಫೇಲ್ ಆಗುವಿರಿ. ಇಂತಿಂಥ ಮಾತುಗಳು ಬರುವವು. ಬೇಡವೆಂದರೂ ಬುದ್ಧಿಯಲ್ಲಿ ಪ್ರಶ್ನೆಗಳ ಉತ್ಪನ್ನವಾಗಲಿ. ಇದೇ ಪೇಪರ್ ಆಗಿದೆ ಮತ್ತು ಒಂದು ಸೆಕೆಂಡಿನ ಪೇಪರ್ ಆಗಿದೆ. ಏಕೆ ಎನ್ನುವ ಸಂಕಲ್ಪ ಚಂದ್ರವಂಶೀಯ ಕ್ಯೂನಲ್ಲಿ ನಿಲ್ಲಿಸಿ ಬಿಡುತ್ತದೆ. ಅದಕ್ಕಾಗಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸ ನಿರಂತರವಾಗಿರಲಿ. ಸಮಸ್ಯೆಯ ಸೀಟನ್ನು ಸಂಭಾಳಿಸಲು ತೊಡಗಬೇಡಿ, ಆದರೆ ಸೀಟ್ನಲ್ಲಿ ಕುಳಿತು ಸಮಸ್ಯೆಯನ್ನು ಎದುರಿಸಿರಿ. ಇಲ್ಲಿಯವರೆಗೆ ಸಮಸ್ಯೆಯು ಸೀಟನ್ನು ತರಿಸುತ್ತಿದೆ. ವಿಘ್ನ ಬರುತ್ತದೆ ಅಂದಾಗ ವಿಶೇಷ ಯೋಗವನ್ನು ಮಾಡುತ್ತೀರಿ ಮತ್ತು ಬಡ್ಡಿಯನ್ನು ಇಡುತ್ತೀರಿ. ಇದರಿಂದ ಸಿದ್ಧವಾಗುತ್ತದೆ. ಶತ್ರುವೇ ಶಸ್ತ್ರದ ಸ್ಮೃತಿಯನ್ನು ತರಿಸುತ್ತಾರೆ, ಆದರೆ ಸ್ವತಃ ಹಾಗೂ ಸದಾ ಸ್ಮೃತಿ ಇರುವುದಿಲ್ಲ. ನಿರಂತರ ಯೋಗಿಯಾಗಲಿ ಅಥವಾ ಅಂತರ ಇರುವಂತಹ ಯೋಗಿಯಾಗಿದ್ದೀರಾ? ಟೈಟಲ್ ನಿರಂತರ ಯೋಗಿ ಎಂದು ಇದೆಯಲ್ಲವೇ? ಶತ್ರು ಬರಲೇಬಾರದು.
ಎದುರಿಸಲೇಬಾರದು, ಸಮಸ್ಯೆ ಎದುರಿಸಲೇಬಾರದು. ಶಿಲುಬೆಯಿಂದ ಮುಳ್ಳಾಗುವುದು ಇದು ಸಹ ಫೈನಲ್ ಸ್ಟೇಜ್ ಅಲ್ಲ. ಶಿಲುಬೆಯಿಂದ ಮುಳ್ಳಾಗುವುದರ ಬದಲಾಗಿ ಮುಳ್ಳನ್ನು ಯೋಗಾಗ್ನಿಯಿಂದ ದೂರದಿಂದಲೇ ಭಸ್ಮ ಮಾಡಿಬಿಡಿ. ಮುಳ್ಳು ಚುಚ್ಚಿದ ನಂತರ ಅದನ್ನು ತೆಗೆಯುವುದು ಇದು ಫೈನಲ್ ಸ್ಟೇಜ್ ಅಲ್ಲ. ಮುಳ್ಳನ್ನು ತಮ್ಮ ಸಂಪೂರ್ಣ ಸ್ಟೇಜಿನಿಂದ ಸಮಾಪ್ತಿ ಮಾಡಿಬಿಡಿ. ಇದು ಫೈನಲ್ ಸ್ಟೇಜ್ ಆಗಿದೆ. ಇಂತಹ ಲಕ್ಷ್ಯವನ್ನು ಇಟ್ಟುಕೊಳ್ಳುತ್ತಾ ತಮ್ಮ ಸ್ಟೇಜನ್ನು ಮುಂದೆ ಏರುವ ಕಲೆಯ ಕಡೆಗೆ ಮುಂದುವರೆಸುತ್ತಾ ಹೋಗಿ. ದೊಡ್ಡ ಮಾತನ್ನು ಚಿಕ್ಕದಾಗಿ ಅನುಭವ ಮಾಡುವುದು. ಈ ಸ್ಟೇಜ್ನವರೆಗೆ ನಂಬರ್ ವಾರ್ ಯಥಾಶಕ್ತಿ ತಲುಪಿದ್ದೀರಿ. ಈಗ ಅಂಶ ಮತ್ತು ವಂಶವೂ ಸಹ ಸಮಾಪ್ತಿಯಾಗಬೇಕು. ಅಲ್ಲಿಯವರೆಗೆ ತಲುಪಬೇಕಾಗಿದೆ. ನೀವೆಲ್ಲರೂ ಸಾಹಸ, ಉಲ್ಲಾಸ ಮತ್ತು ಸರ್ವರ ಸಹಯೋಗಿಯಾಗಿ ಸದಾ ನಡೆಯುತ್ತಿದ್ದೀರಲ್ಲವೇ? ಕಲಿಯುಗಿ ಪ್ರಪಂಚವನ್ನು ಸಮಾಪ್ತಿ ಮಾಡಲು ಅಥವಾ ಪರಿವರ್ತನೆ ಮಾಡಲು, ಮಾಯೆಗೆ ವಿದಾಯಿ ಕೊಡಲು ಸಂಘಟನೆ ಅರ್ಥಾತ್ ಮುತ್ತಿಗೆ ಹಾಕಿದ್ದೀರಲ್ಲವೇ? ಬಲಶಾಲಿಯಾಗಿರುವ ಮುತ್ತಿಗೆ ಹಾಕಿದ್ದೀರಾ ಅಥವಾ ಮಧ್ಯದಲ್ಲಿ ಯಾವುದೋ ಸಡಿಲಾಗಿ ಬಿಡುತ್ತದೆ ಅಥವಾ ಸುಸ್ತಾಗಿ ಬಿಡುತ್ತೀರಿ ಅಥವಾ ನಡೆಯುತ್ತಾ ನಿಂತು ಬಿಡುತ್ತೀರಾ? ಮುಂದುವರಿಯುವುದಿಲ್ಲ, ಹಿಂದೆಯೂ ಸರಿಯುವುದಿಲ್ಲ. ಹೇಗಿದ್ದೀರೋ ಹಾಗೆಯೇ ಇರುವುದು. ಈ ಪಾಠವನ್ನು ಪಕ್ಕಾ ಮಾಡುವುದಿಲ್ಲವೇ? ಸಮಯದ ಪೆಟ್ಟು ತಿಂದಾಗ ನಡೆಯುವೆವು. ಈ ರೀತಿ ಯೋಚಿಸಿ. ಎಲ್ಲಿ ಇದ್ದೀರೋ ಅಲ್ಲಿಯೇ ನಿಂತು ಬಿಡುವುದಿಲ್ಲವೇ? ಯಾವುದೇ ಪ್ರಕಾರದ ಆಸರೆಗಾಗಿ ಕಾಯುತ್ತಾ ನಿಂತು ಬಿಟ್ಟಿಲ್ಲ ತಾನೇ? ಇಂತಹ ಸ್ಟೇಜ್ನವರನ್ನು ಏನೆಂದು ಹೇಳುವಿರಿ? ಇಂತಹ ಸ್ಟೇಜನ್ನು ಅಂಗದನ ಸಮಾನದ ಸ್ಥಿತಿ ಎಂದು ತಿಳಿಯುತ್ತೀರಾ? ಒಂದು ವೇಳೆ ಈ ರೀತಿ ನಿಂತು ಬಿಟ್ಟಿದ್ದರೆ ಅಂತಿಮದಲ್ಲಿ ಬಂದಿರುವವರು ತೀವ್ರವಾಗಿ ಹೋಗುತ್ತಾರೆ. ಯಾವಾಗ ಬೆಟ್ಟದ ಮೇಲೆ ಹಿಮ ಬೀಳುತ್ತದೆ ಮತ್ತು ಹೆಪ್ಪುಗಟ್ಟುತ್ತದೆ ಆಗ ದಾರಿಗಳು ನಿಂತು ಬಿಡುತ್ತವೆ. ನಂತರ ಆ ಹಿಮವನ್ನು ಕರಗಿಸುವುದಕ್ಕಾಗಿ ಅಥವಾ ಅದನ್ನು ತೆಗೆಯುವುದಕ್ಕಾಗಿ ಪುರುಷಾರ್ಥ ಮಾಡುತ್ತಾರೆ. ಇಲ್ಲಿಯೂ ಒಂದು ವೇಳೆ ಹಿಮದ ತರಹ ಹೆಪ್ಪುಗಟ್ಟರೆ ಇದರಿಂದ ಸಿದ್ಧವಾಗುತ್ತದೆ. ಯೋಗ ಅಗ್ನಿ ಕಡಿಮೆ ಇದೆ. ಯೋಗ ಅಗ್ನಿಯನ್ನು ತೀವ್ರ ಮಾಡಿರಿ. ಆಗ ದಾರಿ ಸ್ಪಷ್ಟವಾಗುವುದು. ಸಾಹಸದ ಮತ್ತು ಉಲ್ಲಾಸ ಪಾಯಿಂಟ್ಸ್ಗಳು ಏನು ಸಿಕ್ಕಿವೆ ಅವು ಬುದ್ಧಿಯಲ್ಲಿ ಓಡುತ್ತಿರುತ್ತಿರಲಿ. ಆಗ ದಾರಿ ಸ್ಪಷ್ಟವಾಗುವುದು. ಪುರುಷಾರ್ಥದ ಗತಿಯಲ್ಲಿ ಅಂಗದರಾಗಿರಿ. ಮಾಯೆಯಿಂದ ಸೋಲುವಂತಹ ಅಂಗದನಾಗಬೇಡಿ, ಆದರೆ ವಿಜಯಿಯಾಗುವಂತಹ ಅಂಗದನಾಗಿರಿ. ಒಳ್ಳೆಯದು. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಪಾಲನೆಯನ್ನು ಪಡೆಯುವಂತಹ, ವಿಶ್ವದ ಪಾಲನೆಯನ್ನು ಮಾಡುವಂತಹ ವಿಷ್ಣು ಕುಲದ ಶ್ರೇಷ್ಠ ಆತ್ಮರು, ಪ್ರಕೃತಿಯನ್ನು ಪರಿವರ್ತನೆ ಮಾಡುವಂತಹ ಪುರುಷೋತ್ತಮ ಆತ್ಮರು, ವಿಶ್ವದ ಮುಂದೆ ಸಾಕ್ಷಾತ್ ಮೂರತ್ ಪ್ರಸಿದ್ಧವಾಗುವಂತಹ ಆತ್ಮರು, ಯೋಗಿತ್ವ ಆತ್ಮಗಳ ಪ್ರತಿ ಬಾಪ್ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ವರದಾನ: ಸೇವೆಯಲ್ಲಿರುತ್ತಾ ಸಂಪೂರ್ಣತೆಯ ಸಮೀಪತೆಯ ಅನುಭೂತಿ ಮಾಡುವಂತಹ ಬ್ರಹ್ಮ ತಂದೆ ಸಮಾನ ಉದಾಹರಣಾ ಭವ. ಹೇಗೆ ಬ್ರಹ್ಮ ತಂದೆ ಸೇವೆಯಲ್ಲಿರುತ್ತಾ ಸಮಾಚಾರವನ್ನು ಕೇಳುತ್ತಾ ಏಕಾಂತವಾಸಿಗಳಾಗಿ ಬಿಡುತ್ತಿದ್ದರು. 1 ಗಂಟೆಯ ಸಮಾಚಾರವನ್ನು 5 ನಿಮಿಷದಲ್ಲಿ ಸಾರದಲ್ಲಿ ತಿಳಿದು ಮಕ್ಕಳಿಗೆ ಖುಷಿಪಡಿಸಿ ತಮ್ಮ ಅಂತರ್ಮುಖಿ ಏಕಾಂತವಾಸಿ ಸ್ಥಿತಿಯ ಅನುಭವ ಮಾಡಿಸುತ್ತಿದ್ದರು. ಈ ರೀತಿ ತಂದೆಯನ್ನು ಫಾಲೋ ಮಾಡಿ. ಬ್ರಹ್ಮ ತಂದೆಯು ಎಂದೂ ಸಹ ಹೀಗೆ ಹೇಳಲಿಲ್ಲ, ನಾನು ಬಹಳ ಬ್ಯುಸಿಯಾಗಿರುವೆನು. ಮಕ್ಕಳ ಎದುರು ಉದಾಹರಣೆಯಾದರು. ಈ ರೀತಿ ಸಮಯ ಪ್ರಮಾಣ. ಈಗ ಈ ಅಭ್ಯಾಸದ ಅವಶ್ಯಕತೆ ಇದೆ. ಹೃದಯದ ಲಗನ್ನಿದ್ದಾಗ ಸಮಯ ಹೇಗೋ ತೆಗೆಯಬಹುದು ಮತ್ತು ಅನೇಕರಿಗೆ ಉದಾಹರಣೆ ಆಗಿಬಿಡುವಿರಿ. ಸ್ಲೋಗನ್:
ಪ್ರತಿ ಕರ್ಮದಲ್ಲಿ ಕರ್ಮ ಮತ್ತು ಯೋಗದ ಅನುಭವವಾಗುವುದೇ ಕರ್ಮಯೋಗವಾಗಿದೆ. ಒಳ್ಳೆಯದು. ಓಂ ಶಾಂತಿ.